ನಮ್ಮ ಹಿಂದೂಗಳ ಮೇಲೆ ಪದೇ 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 ಆಗ್ತಿರುವಂಥ ದೌರ್ಜನ್ಯ ಒಂದೆರಡಲ್ಲ. ಗೋರಕ್ಷಕ ನಮ್ಮ ಹಿಂದೂ ಧರ್ಮದ ರಕ್ಷಣೆ ಮಾಡ್ತಿರುವಂಥ ಪುನೀತ್ ಕೆರಳಿ ಅವರನ್ನು ಏಕಾಏಕಿ ಯಾವುದೇ ನೋಟಿಸ್ ಕೊಡದೆ ರಾತ್ರೋರಾತ್ರಿ FIR ಆಗುತ್ತೆ, ಬೆಳಿಗ್ಗೆನೇ ಅರೆಸ್ಟ್ ಮಾಡ್ತಾರೆ. ಕರ್ನಾಟಕದಲ್ಲಿ ಸಾಕಷ್ಟು ಪ್ರಕರಣಗಳಿದೆ, ಅತ್ಯಾಚಾರಗಳು ನಡೀತಾ ಇದೆ, ಲವ್ ಜಿಹಾದ್ಗಳು ನಡೀತಾ ಇದೆ. ಅವ್ರನ್ನ ಹಿಡೀರಿ, ನಿಮಗೆ ತಾಕತ್ತಿದ್ರೆ ಅವ್ರೇನು ದೇಶದ್ರೋಹಿನ ಉಗ್ರಗಾಮಿಗಳವರು? ಅವ್ರನ್ನ ನೀವು ಯಾವ ಟೈಮ್ ಬೇಕು ಆ ಟೈಮ್ಗೆ ಏನು ಇಮ್ಮಿಡಿಯೇಟಾಗಿ ನೀವೇನು ನ್ಯಾಯನ ಆ ಮಟ್ಟಕ್ಕೆ ಕಾಪಾಡ್ತಾ ಇದ್ದೀರಾ? ನೀವು ಹೋಗಿ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡ್ಕೊಂಬರೋವಂಥದ್ದು ಪ್ರಕರಣದಲ್ಲಿ ಕರ್ನಾಟಕದ ಸಾಕಷ್ಟು ಪ್ರಕರಣಗಳು ನಡೀತಾ ಇದೆ. ಅದ್ರ ಪರವಾಗಿ ಅದ್ರ ವಿರುದ್ಧವಾಗಿ ನೀವು ಹೋರಾಟವನ್ನು ಮಾಡಿ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ನಮ್ಮ ಹಿಂದೂಗಳಿಗೆ ಈ ಒಂದು ಸಮಸ್ಯೆ ತಪ್ಪಿದ್ದಲ್ಲ. ಆಮೇಲೆ ವಿಶೇಷವಾಗಿ ನಮ್ಮ ಹೆಮ್ಮೆಯ ಗೃಹ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಬಹಳ ಅವರ ಚಿಂತನೆ ಅಷ್ಟೇ, RSS ಮತ್ತು ಹಿಂದೂಗಳು ಬರೀ ಇವರದ್ದೇ ಚಿಂತೆ, ಇವರದ್ದೇ ಜಪ ಅವ್ರಿಗೆ, ಬೇರೆ ಯಾರು? ಯಾಕೆ ನಿಮಗೆ ಬರೀ ಒಂದು ಸಮುದಾಯ ಮಾತ್ರ ನಿಮಗೆ ಓಟ್ ಹಾಕಿರುವಂಥದ್ದಾ? ಬೇರೆ ಸಮುದಾಯ ನಿಮ್ಗೆ ಓಟ್ ಹಾಕಿಲ್ವಾ? ಹಿಂದೂಗಳು ನಿಮ್ಗೆ ಓಟ್ ಮಾಡಿಲ್ವಾ? ಯಾಕೆ ನಮ್ಮ ಮೇಲೆ ಇಷ್ಟೊಂದು ಅಸಡ್ಡೆ ನಿಮಗೆ? ಏನು ಅನ್ಕೊಂಡ್ಬಿಟ್ಟಿದ್ರೆ ನೀವು ಹಿಂದೂ ಕಾರ್ಯಕರ್ತರು ಅಂತಂದರೆ ಏನು ದೇಶದ್ರೋಹಿಗಳು? ಅವರು ಬಾಂಬ್ ಬಿಟ್ಟಿದ್ರೆ ನಮ್ಮ ದೇಶದಲ್ಲಿ ಇದ್ಕೊಂಡು, ಎಷ್ಟೋ ನಮ್ಮ ದೇಶದಲ್ಲೇ ಇದ್ಕೊಂಡು ಬಾಂಬ್ ಬಿಕ್ತಿರೋವಂಥವ್ರು, ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ನೀರನ್ನು ಕುಡಿದು ಇಲ್ಲೇ ದ್ರೋಹ ಮಾಡ್ತಿರೋಂಥ ಬೇವರ್ಸಿಗಳು ತುಂಬ ಜನ ಇದ್ದಾರೆ ಸಮಾಜದಲ್ಲಿ. ಅವ್ರನ್ನ ನೀವು ಹಿಡೀರಿ, ಅದು ಬಿಟ್ಬಿಟ್ಟು ನಮ್ಮ ಧರ್ಮವನ್ನು ನಮ್ಮ 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 ಹಿಂದೂಗಳನ್ನು ರಕ್ಷಿಸ್ತಿರುವಂಥ ಒಬ್ಬ ಕಾರ್ಯಕರ್ತನನ್ನು ನೀವು ನಮ್ಮ ಪುನೀತ್ ಕೆರಳಿಯವರನ್ನು ನೀವು ಏಕೈಕಿ ಅರೆಸ್ಟ್ ಮಾಡ್ತೀರಂತಂದರೆ ಈ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಕ್ಕೆ ಹದಗೆಟ್ಟಿದೆ, ಪೊಲೀಸರು ಎಷ್ಟು ಮಟ್ಟಕ್ಕೆ ಕಾನೂನನ್ನು ಪಾಲಿಸ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾವು ಕೂಡ ಬಸವನಗುಡಿಯಲ್ಲಿ ಈ ಕಳೆದ 10 ದಿನದ ಹಿಂದೆ ಕಂಪ್ಲೇಂಟನ್ನು ಕೊಟ್ಟಿದ್ವಿ. ಆದರೆ ಅವರು FIR ಮಾಡಿರಲಿಲ್ಲ, ಬದಲಾಗಿ NCRನ ಮಾಡಿದರು. ಅದನ್ನು ನಾವು ಕೋರ್ಟಲ್ಲಿ ಡಿಫೆಂಡ್ ಮಾಡಿ FIRನ ಮಾಡಿಸುವಂಥ ಪರಿಸ್ಥಿತಿ ನಮ್ಮ ಹಿಂದೂಗಳಿಗೆ ಬಂದಿರುವಂಥದ್ದು. ಆದರೆ ಯಾರೋ ಒಬ್ಬರು ಬಂದು ಒಂದು ಸಮುದಾಯದ ಬಗ್ಗೆ ಮಾತಾಡಿದ್ರು, ಅವೇಳನವಾಗಿ ಮಾತಾಡಿದ್ರು, ನಮ್ಮ ಧರ್ಮದ ಬಗ್ಗೆ ಮಾತಾಡಿದ್ರು, ನಮಗೆ ಜೀವ ಬೆದರಿಕೆ ಹಾಕಿದ್ರು ಅಂತೇಳಿ ರಾತ್ರೋರಾತ್ರಿ ಬರೀ 15 ನಿಮಿಷಕ್ಕೆ FIR ಹಾಕಿ ಬೆಳಗ್ಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡ್ಬರ್ತಾರೆ ಅಂತಂದರೆ ಕಾನೂನು ಸುವ್ಯವಸ್ಥೆ ಇದರಿಂದ ಗೊತ್ತಾಗುತ್ತೆ. ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಧಿಕಾರ ಯಾವತ್ತಿಗೂ ಶಾಶ್ವತ ಅಲ್ಲ. ನೀವು ಇದೇ ರೀತಿ ದುರ್ವರ್ತನೆ ಮಾಡ್ತಾ ಹೋದರೆ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಮುಂದಿನ ದಿನಗಳಲ್ಲಿ ಸರಿಯಾದಂಥ ಪಾಠ ನಮ್ಮ ಹಿಂದೂಗಳು ಖಂಡಿತ ಕೊಟ್ಟೇ ಕೊಡ್ತೀವಿ ಅಂತೇಳಿ ಕ್ಲಿಯರಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹಿಂದೂಗಳ ಮೇಲೆ ಪದೇ 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 ಆಗ್ತಿರುವಂಥ ದೌರ್ಜನ್ಯ ಒಂದೆರಡಲ್ಲ. ಗೋರಕ್ಷಕ ನಮ್ಮ ಹಿಂದೂ ಧರ್ಮದ ರಕ್ಷಣೆ ಮಾಡ್ತಿರುವಂಥ ಪುನೀತ್ ಕೆರಳಿ ಅವರನ್ನು ಏಕಾಏಕಿ ಯಾವುದೇ ನೋಟಿಸ್ ಕೊಡದೆ ರಾತ್ರೋರಾತ್ರಿ FIR ಆಗುತ್ತೆ, ಬೆಳಿಗ್ಗೆನೇ ಅರೆಸ್ಟ್ ಮಾಡ್ತಾರೆ. ಕರ್ನಾಟಕದಲ್ಲಿ ಸಾಕಷ್ಟು ಪ್ರಕರಣಗಳಿದೆ, ಅತ್ಯಾಚಾರಗಳು ನಡೀತಾ ಇದೆ, ಲವ್ ಜಿಹಾದ್ಗಳು ನಡೀತಾ ಇದೆ. ಅವ್ರನ್ನ ಹಿಡೀರಿ, ನಿಮಗೆ ತಾಕತ್ತಿದ್ರೆ ಅವ್ರೇನು ದೇಶದ್ರೋಹಿನ ಉಗ್ರಗಾಮಿಗಳವರು? ಅವ್ರನ್ನ ನೀವು ಯಾವ ಟೈಮ್ ಬೇಕು ಆ ಟೈಮ್ಗೆ ಏನು ಇಮ್ಮಿಡಿಯೇಟಾಗಿ ನೀವೇನು ನ್ಯಾಯನ ಆ ಮಟ್ಟಕ್ಕೆ ಕಾಪಾಡ್ತಾ ಇದ್ದೀರಾ? ನೀವು ಹೋಗಿ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡ್ಕೊಂಬರೋವಂಥದ್ದು ಪ್ರಕರಣದಲ್ಲಿ ಕರ್ನಾಟಕದ ಸಾಕಷ್ಟು ಪ್ರಕರಣಗಳು ನಡೀತಾ ಇದೆ. ಅದ್ರ ಪರವಾಗಿ ಅದ್ರ ವಿರುದ್ಧವಾಗಿ ನೀವು ಹೋರಾಟವನ್ನು ಮಾಡಿ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ನಮ್ಮ ಹಿಂದೂಗಳಿಗೆ ಈ ಒಂದು ಸಮಸ್ಯೆ ತಪ್ಪಿದ್ದಲ್ಲ. ಆಮೇಲೆ ವಿಶೇಷವಾಗಿ ನಮ್ಮ ಹೆಮ್ಮೆಯ ಗೃಹ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಬಹಳ ಅವರ ಚಿಂತನೆ ಅಷ್ಟೇ, RSS ಮತ್ತು ಹಿಂದೂಗಳು ಬರೀ ಇವರದ್ದೇ ಚಿಂತೆ, ಇವರದ್ದೇ ಜಪ ಅವ್ರಿಗೆ, ಬೇರೆ ಯಾರು? ಯಾಕೆ ನಿಮಗೆ ಬರೀ ಒಂದು ಸಮುದಾಯ ಮಾತ್ರ ನಿಮಗೆ ಓಟ್ ಹಾಕಿರುವಂಥದ್ದಾ? ಬೇರೆ ಸಮುದಾಯ ನಿಮ್ಗೆ ಓಟ್ ಹಾಕಿಲ್ವಾ? ಹಿಂದೂಗಳು ನಿಮ್ಗೆ ಓಟ್ ಮಾಡಿಲ್ವಾ? ಯಾಕೆ ನಮ್ಮ ಮೇಲೆ ಇಷ್ಟೊಂದು ಅಸಡ್ಡೆ ನಿಮಗೆ?